ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ಮನೆ ಮಾಡಿದೆ. ಕಳೆದ 4 ದಿನಗಳಿಂದಲೂ ಕೂಡ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನ ನಡೆಸ್ತಾ ಇದ್ದು, ರಣಭೀಕರ ದಾಳಿಗೆ ಇರಾನ್ ತತ್ತರಿಸಿ ಹೋಗಿದೆ. ಇನ್ನು ಇರಾನ್ನ ಪ್ರಮುಖ ನಗರಗಳ ಮೇಲೆ ಇಸ್ರೇಲ್ ಕೂಡ ದಾಳಿ ಮಾಡಿದ್ದು, ಕಟ್ಟಡ ಮತ್ತು ಏರ್ಬೇಸ್ಗಳನ್ನು ಉಡೀಸ್ ಮಾಡಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿ ಯುದ್ಧದ ಕಾರ್ಮೋಡ. ಇರಾನ್ ದಾಳಿಗೆ ಠಕ್ಕರ್ ಕೊಟ್ಟ ಅಮೆರಿಕ. ಟೆಹರಾನ್ನ ಏರ್ಪೋರ್ಟ್ ಮೇಲೆ ಇಸ್ರೇಲ್ ದಾಳಿ. ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿ ಯುದ್ಧದ ಕಾರ್ಮೋಡ ಮನೆ ಮಾಡಿದೆ. ಕಳೆದ 4 ದಿನಗಳಿಂದ ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿ ನಡೆಸುತ್ತಿದೆ. ರಣಭೀಕರ ದಾಳಿಗೆ ಇರಾನ್ ತತ್ತರಿಸಿ ಹೋಗಿದೆ. ಅದ್ಯಾವಾಗ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಯಿತು, ಪ್ರತೀಕಾರದ ಕಿಚ್ಚು ಮತ್ತಷ್ಟು ಹೆಚ್ಚಾಗಿದೆ. ಇಸ್ರೇಲ್ ಅಮೆರಿಕ ವಿರುದ್ಧ ಇರಾನ್ ಕೂಡ ಟೊಂಕ ಕಟ್ಟಿ ನಿಂತಿದೆ. ಇಂದು 5ನೇ ದಿನಕ್ಕೆ ಯುದ್ಧದ ಕಾರ್ಮೋಡ ಕಾಲಿಟ್ಟಿದೆ. ಇರಾನ್ನ ಪ್ರಮುಖ ನಗರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿ ಕಟ್ಟಡ, ಏರ್ಬೇಸ್ಗಳನ್ನ ಉಡೀಸ್ ಮಾಡಿವೆ. ಇರಾನ್ ಮೇಲಿನ ಯುದ್ಧ ನಮಗೆ ಬೋರ್ ಆಗಲ್ಲ, ಭಯೋತ್ಪಾದಕ ರಾಷ್ಟ್ರವನ್ನು ನೆಲಸಮ ಮಾಡದೆ ಬಿಡಲ್ಲ ಎಂದು ವಾರ್ನ್ ಮಾಡಿದ್ರು. ಇರಾನ್ ಪ್ರತಿ ದಾಳಿ ಮಾತ್ರ ನಿಲ್ಲಿಸಿಲ್ಲ. ಗಲ್ಫ್ ಪ್ರದೇಶದಲ್ಲಿ ಅಮೆರಿಕದ ರಡಾರ್ ವ್ಯವಸ್ಥೆ ಇರಾನ್ ಧ್ವಂಸ ಮಾಡಿದೆ. AN/FPS-132 ಅನ್ನು ನಾಶಪಡಿಸಿದೆ. 5,000 ಕಿಲೋಮೀಟರ್ ಟ್ರ್ಯಾಕಿಂಗ್ ಸಾಮರ್ಥ್ಯವಿದ್ದ ರಡಾರ್ ಅನ್ನು ಉಡೀಸ್ ಮಾಡಿದೆ. 2013ರಲ್ಲಿ $1.1 ಶತಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗೆ ರಡಾರ್ ಸ್ಥಾಪಿಸಲಾಗಿತ್ತು. ನಿಖರ ಕ್ಷಿಪಣಿ ದಾಳಿ ಮೂಲಕ ರಡಾರ್ ಅನ್ನು ಇರಾನ್ ಸೇನೆ IRGC ಸಂಪೂರ್ಣ ನಾಶ ಮಾಡಿದೆ. ರಡಾರ್ ನಾಶದಿಂದ ಅಮೆರಿಕ ಕಣ್ಗಾವಲು ಕಾರ್ಯಾಚರಣೆಗೆ ಪೆಟ್ಟು ಬಿದ್ದಂತಾಗಿದೆ. ಇತ್ತ UAEಯ ಫಜಾರಹ ಪೋರ್ಟ್ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಮಾಡಿದೆ. ಟೆಹರಾನ್ ಮೇಲೆ ಇಸ್ರೇಲ್ ಭೀಕರ ದಾಳಿ. ಮೆಹರಾಬಾದ್ ಏರ್ಪೋರ್ಟ್ ಮೇಲೆ ಅಟ್ಯಾಕ್. ಇನ್ನು ಇರಾನ್ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರೆಸಿದೆ. ಟೆಹರಾನ್ ಮೇಲೆ ಇಸ್ರೇಲ್ ಭೀಕರ ದಾಳಿ ಮಾಡುತ್ತಿದೆ. ಮೆಹರಾಬಾದ್ ವಿಮಾನ ನಿಲ್ದಾಣದ ಮೇಲೆ ಅಟ್ಯಾಕ್ ಮಾಡಿದ್ದು, ಇರಾನ್ ಏರ್ಬೇಸ್ 0319 ವಿಮಾನ ನಾಶ ಮಾಡಿದೆ. ರನ್ವೇನಲ್ಲೇ ಇರಾನ್ ಏರ್ಬಸ್ನ ಧ್ವಂಸ ಮಾಡಿದೆ. ಅಷ್ಟೇ ಅಲ್ಲದೆ ಇರಾನ್ ಮೇಲೆ ಮುಗಿ ಬಿದ್ದಿರೋ ಇಸ್ರೇಲ್ ಬಲಾಢ್ಯ ಅಸ್ತ್ರಗಳಾದ ಖೈಬರ್ ಮಿಸೈಲ್ ಅನ್ನು ಪ್ರಯೋಗ ಮಾಡಿದೆ. ದಾಳಿ ತೀವ್ರಗೊಳಿಸಲು ಇರಾನ್ ಸಜ್ಜು. ದೀರ್ಘಕಾಲದವರೆಗೂ ಯುದ್ಧಕ್ಕೆ ಸಿದ್ಧ. ಇಸ್ರೇಲ್ ಅಮೆರಿಕಾಗೆ ಖಡಕ್ ಎಚ್ಚರಿಕೆ. ಇತ್ತ ಖಮೇನಿ ಹತ್ಯೆ ಬೆನ್ನಲ್ಲೇ ದಾಳಿ ತೀವ್ರಗೊಳಿಸಲು ಇರಾನ್ ಸಜ್ಜಾಗಿದೆ. ಇತ್ತ ಇಸ್ರೇಲ್ ಅಮೆರಿಕಾಗೆ ಇರಾನ್ ರಕ್ಷಣಾ ಸಚಿವಾಲಯ ಖಡಕ್ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದೆ. ಇರಾನ್ ಬಹಳ ದೀರ್ಘಕಾಲದವರೆಗೂ ಯುದ್ಧಕ್ಕೆ ಸಿದ್ಧವಾಗಿದೆ. ನಮ್ಮ ಅತ್ಯಂತ ಬಲಿಷ್ಠ ಶಸ್ತ್ರಾಸ್ತ್ರಗಳನ್ನ ಆರಂಭದಲ್ಲಿ ಬಳಸಿಲ್ಲ, ಇನ್ಮುಂದೆ ಬಲಿಷ್ಠ ಶಸ್ತ್ರಾಸ್ತ್ರಗಳ ಬಳಕೆ ಮಾಡುವ ಬಗ್ಗೆ ಇರಾನ್ ಎಚ್ಚರಿಕೆ ಸಂದೇಶ ರವಾನಿಸಿದೆ. ಸ್ಪೇನ್ ಮೇಲೆ ಅಮೆರಿಕ ಅಧ್ಯಕ್ಷ ಕೊತ. ಸ್ಪೇನ್ನ ಎಲ್ಲಾ ಸಂಬಂಧ ಕಡಿತಕ್ಕೆ ನಿರ್ಧಾರ. ಮತ್ತೊಂದು ಕಡೆ ಸ್ಪೇನ್ ಮೇಲೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನೀಗಿ ಕೆಂಡುವಾಗಿದ್ದಾರೆ. ಇರಾನ್ ಮೇಲೆ ದಾಳಿಗೆ ತನ್ನ ವಾಯು ನೆಲೆ ಬಳಸದಂತೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸೂಚಿಸಿದ್ರು. ಈ ನಡೆ ಟ್ರಂಪ್ ನನ್ನ ಕೊತ ಕುದಿಯುವಂತೆ ಮಾಡಿದೆ. ಇರಾನ್ ಮೇಲೆ ದಾಳಿ ನಡೆಸಲು ಸ್ಪೇನ್ ತನ್ನ ಏರ್ಬೇಸ್, ಇತರೆ ಸೇನಾ ನೆಲೆಗಳ ಬಳಕೆಗೆ ಒಪ್ಪದ ಕಾರಣ ಸ್ಪೇನ್ ರಾಷ್ಟ್ರದ ಜೊತೆ ಎಲ್ಲ ಸಂಬಂಧಗಳನ್ನು ಕಡಿತಗೊಳಿಸಲು ನಿರ್ಧಾರ ಮಾಡಲಾಗಿದೆ. ಎಲ್ಲ ವ್ಯಾಪಾರ ಸಂಬಂಧಗಳನ್ನು ಅಮೆರಿಕ ಕಡಿತಗೊಳಿಸುವುದಾಗಿ ಅಧ್ಯಕ್ಷ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಸ್ಪೇನ್ ಸಹಾಯ ಮಾಡುವುದಿಲ್ಲ ಎಂದು ಎಂದಿಗೂ ಭಾವಿಸಿರಲಿಲ್ಲ. ಎರಡೂ ದೇಶಗಳ ನಡುವಿನ ಸಂಬಂಧಗಳು ನಾಟಕೀಯವಾಗಿ ಬದಲಾಗಿವೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಇರಾನ್ನಲ್ಲಿ 1,700ಕ್ಕೂ ಹೆಚ್ಚು ಗುರಿಗಳು ಉಡೀಸ್. ನೌಕಾ ಹಡಗುಗಳು, ಜಲಾಂತರ್ಗಾಮಿ ನೌಕೆಗಳೇ ಧ್ವಂಸ. ಇನ್ನು ಇರಾನ್ನಲ್ಲಿ 1,700ಕ್ಕೂ ಹೆಚ್ಚು ಗುರಿಗಳನ್ನು ಅಮೆರಿಕ ಹೊಡೆದುರುಳಿಸಿದೆ. ಶನಿವಾರ ಪ್ರಾರಂಭವಾದ ಕಾರ್ಯಾಚರಣೆಯಿಂದ ಸೇನಾ ಸೌಕರ್ಯಗಳನ್ನು ನಾಶ ಮಾಡಿದೆ. ಇರಾನಿನ ನೌಕಾ ಹಡಗುಗಳು, ಜಲಾಂತರ್ಗಾಮಿ ನೌಕೆಗಳು, ಹಡಗು ವಿರೋಧಿ ಕ್ಷಿಪಣಿ ನೆಲೆಗಳು ಮತ್ತು ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ. ಇರಾನ್ನ ಮಿಲಿಟರಿ ಸಾಮರ್ಥ್ಯಗಳನ್ನು ದುರ್ಬಲಗೊಳಿಸುವ ಮತ್ತು ಈ ಪ್ರದೇಶದಲ್ಲಿ ಸಂಭಾವ್ಯ ಬೆದರಿಕೆಗಳನ್ನು ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಸೆಂಟರ್ ಮಾಹಿತಿ ನೀಡಿದೆ. ಒಟ್ಟಾರೆ ಇರಾನ್ ವಿರುದ್ಧ ಇಸ್ರೇಲ್ ಹಾಗೂ ಅಮೆರಿಕದ ಜಂಟಿ ದಾಳಿ 5ನೇ ದಿನಕ್ಕೆ ಕಾಲಿಟ್ಟಿದೆ. ಇತ್ತ ಇರಾನ್ ಕೂಡ ಖಮೇನಿ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳುವ ಶಪಥ ಮಾಡಿದೆ. ಅತ್ತ ಅಮೆರಿಕ ಕೂಡ ಇರಾನ್ ಬಗ್ಗು ಬಡಿಯಲು ರಣತಂತ್ರ ರೂಪಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.